ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಒಂದು ರೆಸಿಪಿನ ತಂದಿದ್ದೀನಿ, ವಾಂಗಿಬಾತ್ ರೆಸಿಪಿ. ಅಂದರೆ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು, ಗೊಜ್ಜು ಹೇಗೆ ಮಾಡೋದು, ಅದಕ್ಕೆ ಅನ್ನಕ್ಕೆ ಕಲಿಸೋದು ಹೇಗೆ ಅಂತ. ನನಗೆ ನನ್ನ ವ್ಲಾಗನ್ನ ಮಾಡಿದಾಗ ಕೇಳಿದ್ರಿ, ವಾಂಗಿಬಾತ್ ರೆಸಿಪಿನ ತೋರಿಸಿ, ಬೆಳಿಗ್ಗೆ ಹೊತ್ತು ನಮಗೂ ಕೂಡ ತುಂಬ ಅರ್ಜೆಂಟ್ ಇರುತ್ತೆ, ಹೇಗೆ ಮಾಡಿಟ್ಕೊಳ್ಬೋದು ಅಂತ ಕೇಳಿದ್ರಿ. ಸೊ ಹಿಯರ್ ಇಸ್ ದ ರೆಸಿಪಿ. ಈಗ ನಾನು ಮೊದಲು ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಅದಾದಮೇಲೆ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಅದಾದಮೇಲೆ ಒಗ್ಗರಣೆ ಹೇಗೆ ಕೊಟ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಡಿಶ್ನ ನೀವು ಪೌಡರ್ನ ಮಾಡಿ ಒಂದು ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಗೊಜ್ಜನ್ನು ಮಾಡಿ ಸ್ವಲ್ಪ ಕಾಯಿಸಿರೋ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಒಂದು ವಾರದ ತನಕ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಸೊ ನಿಮಗೆ ಒಂದಿನ ಮುಂಚೆನೇ ಮಾಡಿಟ್ಕೊಂಡು ವಾರದಲ್ಲಿ 2 ಸಾರಿ ಬೇಕಿದ್ರೆ ನೀವು ಈ ಗೊಜ್ಜನ್ನು ಯೂಸ್ ಮಾಡ್ಕೊಳ್ಬೋದು. ಅರ್ಜೆಂಟ್ ಇರೋರಿಗೆ ತುಂಬ ಒಳ್ಳೆ ಡಿಶ್. ಬೆಳಿಗ್ಗೆ ಹೊತ್ತು ತುಂಬ ಹರಿಬರಿ ಇರುತ್ತೆ, ಆಫೀಸ್ ಇರುತ್ತೆ, ಸ್ಕೂಲ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಮೊದಲನೇ ದಿನವೇ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಜಸ್ಟ್ ಒಗ್ಗರಣೆ ಕೊಟ್ಟು ಅನ್ನ ಮಾಡಿ ಕಲಿಸೋದು ಅಷ್ಟೇ ಕೆಲಸ. ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಯಾವ ಲಿಪ್ಸ್ಟಿಕ್ ಶೇಡ್ನ ಹಚ್ಚಿದ್ದೀನೋ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ವಾಂಗಿಬಾತ್ ಪುಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಇಷ್ಟು ಸಾಮಾನು ಬೇಕು. ಇದರಲ್ಲಿ ಮೇನ್ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಧನಿಯಾ, ಈ ಮೂರೂ ಸಮ ಪ್ರಮಾಣದಲ್ಲಿ ಇರಬೇಕು. ಇನ್ನು ಬಾಕಿದೆಲ್ಲ ನಿಮಗೆ ಟೇಸ್ಟ್ ಅನುಸಾರವಾಗಿ, ಅಂದರೆ ಇದು ಸ್ವಲ್ಪ ಕಲರ್ಗೆ 1 or 2 ಸ್ಪೂನ್ಸ್, ಇದನ್ನು ಲಾಸ್ಟಲ್ಲಿ ಪೌಡರ್ ಆದಮೇಲೆ ಆ್ಯಡ್ ಮಾಡ್ಕೊಳ್ಳೋದು. ಏಲಕ್ಕಿ 5, ಚಕ್ಕೆ, ಲವಂಗ, ಗಸಗಸೆ, ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಇದು ಸ್ವಲ್ಪ ಕಲರ್ಗೋಸ್ಕರ, ಇದು ಖಾರಕ್ಕೋಸ್ಕರ. ಇದನ್ನೆಲ್ಲ ನೀವು ಇಷ್ಟು ಹಾಕಿದ್ರೆ ಮೀಡಿಯಮ್ ಖಾರಕ್ಕೆ ಸಾಕು. ಇದಕ್ಕಿಂತ ಸ್ಪೈಸಿ ಬೇಕು ಅಂದರೆ ಹೆಚ್ಚಿಗೆ ಮಾಡ್ಕೊಳ್ಬೋದು. ಬಟ್ ಈ 3 ಮಾತ್ರ ಸಮ ಪ್ರಮಾಣದಲ್ಲೇ ಇರಬೇಕು. ಇದನ್ನು ನಾನು ಸಣ್ಣ ಗ್ಲಾಸಲ್ಲಿ ಮಾಡ್ಕೊಂಡಿದ್ದೀವಿ, ನೀವು ಬೇಕಿದ್ರೆ ದೊಡ್ಡ ಗ್ಲಾಸಲ್ಲಿ ಮಾಡ್ಕೊಳ್ಬೋದು. ಬಟ್ ಪ್ರಮಾಣ ಒಂದೇ ಇರಬೇಕೆಲ್ಲನೂ. ಇದಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ನಾವು ಮೊದಲಿಗೆ ಇದೆರಡನ್ನು ಹುರ್ಕೊಳ್ಬೇಕು. ಅಂದರೆ ಎಲ್ಲನೂ ಕೂಡ ಸಪ್ರೇಟಾಗಿ ಹುರ್ಕೊಂಡು ಇಷ್ಟನ್ನು ಮಾತ್ರ ನಾನು ಒಂದು ಸಾರಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದೆರಡನ್ನು ಮಾತ್ರ ಸಪ್ರೇಟ್ ಮಿಕ್ಸಿ ಮಾಡ್ಕೊಳ್ತೀನಿ. ಯಾಕಂದರೆ ಧನಿಯಾ ಸ್ವಲ್ಪ ಪುಡಿ ಆಗೋದು ಲೇಟು, ಇದೆಲ್ಲ ಸ್ವಲ್ಪ ಹಾರ್ಡು, ಅದಕ್ಕೆ ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಳ್ತೀನಿ. ಇದು ಎರಡು ತುಂಬ ಬೇಗ ಜಾಸ್ತಿ ಪುಡಿ ಆಗಿಬಿಡುತ್ತೆ. ಇದು ತುಂಬ ಇದ್ರೆಲ್ಲ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಸಪ್ರೇಟಾಗಿ ಹುರ್ಕೊಳ್ಬೇಕು, ಮಿಕ್ಸಿನೂ ಮಾಡ್ಕೊಳ್ಬೇಕು. ಇದೆಲ್ಲನೂ ಈಗ ಸಪ್ರೇಟಾಗಿ ಹುರ್ಕೊಳ್ಳೋಣ. ಎಲ್ಲ ಪದಾರ್ಥನೂ ಕೂಡ ಕೈ ಆಡಿಸ್ತಾನೇ ಇರಬೇಕು, ಮೀಡಿಯಮ್ ಉರಿಯಲ್ಲಿ ಹುರಿಯೋಣ. ತುಂಬ ದಪ್ಪ ಮಾಡಿಕೊಂಡ್ರೆ ಅದು ನೀಟಾಗಿ ಹುರಿಯೋದಿಲ್ಲ. ಹಾಗೆ ಹುರಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂಥರ ಚೆನ್ನಾಗಿ ವಾಸನೆ ಬರುತ್ತೆ, ಘಮ್ ಅನ್ನುತ್ತೆ ವಾಸನೆ, ಆವಾಗ ಹುರಿದಿದೆ ಅಂತ ಅರ್ಥ. ಹಾಗಾಗಿ ಕೈ ಬಿಡ್ದಂಗೆ ಎಲ್ಲ ವಸ್ತುನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಈ ಥರ ಹುರ್ಕೊಳ್ಬೇಕು. ಅಂದರೆ ಜಾಸ್ತಿ ಕಪ್ಪಗಾಗೋದು ಬಿಟ್ಟಿಲ್ಲ, ಕೆಂಪಗಾಗಿದೆ ಅಲ್ವಾ, ಈ ಥರ. ಧನಿಯಾ ನಾನು ಆಲ್ರೆಡಿ ಹುರಿದಿದ್ದೀನಿ, ನಾನು ತಂದಾಗಲೇ ಹುರಿದಿಟ್ಟಿರ್ತೀನಿ. ಬಟ್ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ, ಆ ಕ್ರಂಚಿನೆಸ್ ಬರಲಿ, ತುಂಬ ಬೇಗ ಪೌಡರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಎರಡನ್ನೂ ಸಪ್ರೇಟಾಗಿ ನಾನು ರುಬ್ಕೊಳ್ತೀನಿ. ಇದು ಕಾಳುಗಳು, ಅದು ಮಸಾಲೆ ಐಟಮು. ಇದನ್ನು ರುಬ್ಕೊಂಡಿದ್ದೀನಿ. ಇದು ತರ್ತರಿಯಾಗೇ ಇರಬೇಕು, ಜಾಸ್ತಿ ಪೌಡರ್ ಥರ ಏನಾಗೋದು ಬೇಡ. ನೋಡಿ, ತರ್ತರಿ ಥರನೇ ಇರಬೇಕು. ಕಾಣ್ತಾ ಇದೆಯಾ? ತುಂಬ ಪೌಡರ್ ಹಾಗೆ ಆಗಿಲ್ಲ, ಸ್ವಲ್ಪ ತರಿನೇ ಇದೆ. ಹೀಗೆ ಇಷ್ಟಿದ್ರೆ ಸಾಕು. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ನಾನೀಗ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಇದೆ, ತುಂಬ 1 ಸ್ಪೂನು. ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ರುಬ್ಕೊಳ್ಳೋಣ.
ಇದು ಸ್ನೇಹಿತರೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಪುಡಿ ಮಾಡ್ಕೊಳ್ಳಿ. ಇದು ಇಷ್ಟೇ ಆಗೋದು, ಇದಕ್ಕಿಂತ ಏನು ಜಾಸ್ತಿ ಆಗಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು. ಯಾವುದೇ ಪೌಡರ್ ಮಾಡ್ಕೊಂಡಿದ್ರೂ ನೀವು ಒಂದ್ರಿ ಮಾಡೋ ನೆಸಸರಿ ಇರೋದಿಲ್ಲ. ಇಷ್ಟು ಸಾಕು. ಈಗ ಎರಡನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ಎಣ್ಣೆ ಹಾಕಿ ಹುರ್ಕೊಂಡಿಲ್ಲ, ಹಾಗಾಗಿ ನೀವು 1 ತಿಂಗಳ ತನಕನೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಥವಾ ನನಗೆ ಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು. ಬಟ್ ಬ್ಯುಸಿ ಲೈಫಲ್ಲಿ ಬೆಳಿಗ್ಗೆ ಹೊತ್ತು ಅರ್ಜೆಂಟ್ ಇರುತ್ತೆ, ಆವಾಗ ನೀವು ಈ ಥರ ಪೌಡರ್ ಮಾಡಿ ಗೊಜ್ಜನ್ನು ಮಾಡಿ ರೆಡಿಯಾಗಿ ಇಟ್ಕೊಂಡ್ರೆ ಜಸ್ಟ್ ಬೆಳಿಗ್ಗೆ ಅನ್ನ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ನಿಮ್ಮ ವಾಂಗಿಬಾತ್ ಗೊಜ್ಜು ಹಾಗೂ ವಾಂಗಿಬಾತ್ ಎರಡೂ ರೆಡಿ ಆಗುತ್ತೆ. ಇದೀಗ ನೋಡಿ ಮಿಕ್ಸ್ ಮಾಡಿ ಆಯಿತು. ಇದನ್ನು ಈಗ ನಾವು ಒಂದು ಕವರಲ್ಲಿ ಹಾಕಿ ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು. ವಾಂಗಿಬಾತ್ ಪೌಡರ್ ಸಿಂಪಲ್ ಆ್ಯಂಡ್ ಹೋಮ್ ಮೇಡ್ ಟೇಸ್ಟಿಯರ್ ರೆಡಿ ಆಯಿತು. ಗೊಜ್ಜು ಮಾಡೋ ವಿಧಾನನ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ. ಇದು ನೋಡಿ ಎಷ್ಟಿದೆ ಅಂತ. ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸನ ತೆಗೆದುಕೊಳ್ಳೋಣ. ನೆಕ್ಸ್ಟು ವಾಂಗಿ ಅಂದರೆ ವಾಂಗಿಬಾತ್ಗೆ ಬದನೆಕಾಯಿ ಬೇಕು. ಇದು ಕೂಡ ನೀವು ಇದೇ ಬದನೆಕಾಯಿ ತೊಗೊಳ್ಳಿ, ಕಪ್ಪದಾಗಲಿ ಅಥವಾ ಎಣ್ಗಾಯಿ ಗೊಜ್ಜು ಮಾಡೋದಕ್ಕೆ ರೌಂಡ್ದು ತೊಗೊಳ್ತೀವಲ್ಲ ಅದು ಬೇಡ. ವಾಂಗಿಬಾತ್ಗೆ ಇದೇ ಚೆನ್ನಾಗಿರೋದು, ಇದನ್ನೇ ತೊಗೊಳ್ಳಿ. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ತೊಗೊಳ್ಬೋದು. ಕಡಿಮೆ ಅಂದರೆ ಕಡಿಮೆ, ಜಾಸ್ತಿ ಅಂದರೆ ಜಾಸ್ತಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ, ಹಾಗೆ ಇದರ ರಸನ ಕಿವುಚ್ಕೊಳ್ಳೋಣ. ಈಗ ಬಾಣಲೀಲಿ ಎಣ್ಣೆ ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ 1 ನಿಮಿಷದಷ್ಟು ಅಷ್ಟೇ. ವಾಂಗಿಬಾತ್ಗೆ ಬದನೆಕಾಯಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಸೊ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಹುಣಸೆ ಹಣ್ಣನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ. ಗೊಜ್ಜಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಬೇಕು. ಕಡಿಮೆ ಇದ್ದರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು, ಬಟ್ ಇವಾಗ ಹಾಕಿದ್ರೆ ಬದನೆಕಾಯಿಗೆ ಚೆನ್ನಾಗಿ ಹಿಡ್ದಿರುತ್ತೆ. ಸ್ವಲ್ಪ ಬೆಲ್ಲ ಇಲ್ಲ ಅಂದರೆ ಸಕ್ಕರೆನೇ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದನ್ನು ಮುಚ್ಚಿ ಬೇಯಕ್ಕಿಡೋಣ. ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಜಾಸ್ತಿ ಬೆಂದರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ, ಅಂದರೆ ಬದನೆಕಾಯ್ದು ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ. ಆವಾಗ ನಿಮಗೆ ಅನ್ನದ ಜೊತೆ ಬರೀ ಸಿಪ್ಪೆ ಸಿಕ್ಕಿದಾಗ ಚೆನ್ನಾಗಿರೋದಿಲ್ಲ. ಸೊ ಬೆಂದಿದೆ ಅಂದರೆ ಸಾಕು, ತುಂಬ ಬೇಯಿಸಬೇಡಿ. ಈಗ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಅಂತ ಇಲ್ಲ, ಸ್ವಲ್ಪ ಗೊಜ್ಜಿರಬೇಕು ಅಷ್ಟೇ. ಇದಕ್ಕೆ ಪೌಡರ್ ಕಡಿಮೆ ಆಯಿತು, ಹುಳಿ ಜಾಸ್ತಿ ಆಯಿತು, ಖಾರ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು, ನೀವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸರಿ ಮಾಡ್ಕೊಳ್ಬೋದು. ಸ್ವಲ್ಪ ಹುಳಿ ಹಾಕ್ಕೊಳ್ಳೋದು ಅಥವಾ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳೋದು ಎಕ್ಸ್ಟ್ರಾ, ಅದನ್ನೆಲ್ಲ ಮಾಡ್ಬೋದು. ಈಗ ಇದು ಗೊಜ್ಜು ನಮ್ಮ ರೆಡಿ ಆಯಿತು. ನೆಕ್ಸ್ಟು ಒಗ್ಗರಣೆ ಕೊಡೋದು. ಈಗ ವಾಂಗಿಬಾತ್ ಗೊಜ್ಜಿಗೆ ಒಗ್ಗರಣೆ ಕೊಡೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾರ್ಮಲ್ ಒಗ್ಗರಣೆಗಿಂತ. ಈಗ ಸಾಸಿವೆ, ಕಡಲೆಬೀಜ, ನಂತರ ಮೆಣಸಿನ್ಕಾಯಿ, ಅದರ ಜೊತೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಗೊಜ್ಜು ಏನು ಮಾಡ್ಕೊಂಡಿದ್ದೀವೋ ಅದು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿರೋ ಗೊಜ್ಜನ್ನ ನೀವು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು 1 ವಾರದ ತನಕ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಈಗ ಅನ್ನಕ್ಕೆ ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಗೊಜ್ಜನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಫ್ರೆಶ್ ಅನ್ನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ
ತಂಗ್ಳು ಅನ್ನ ಏನಾದರೂ ಇದ್ದರೆ ಇಲ್ಲ ಬೆಳಿಗ್ಗೆ ಮಾಡಿರೋದು ಮಧ್ಯಾಹ್ನಕ್ಕೆ ಓಕೆ, ಬಟ್ ರಾತ್ರಿ ತನಕ ಆ ಅನ್ನದ ಟೆಕ್ಸ್ಚರ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅಷ್ಟೊಂದು ಟೇಸ್ಟಿ ಕಾಣೋದಿಲ್ಲ, ನೋಡೋದಕ್ಕೂ ಅಷ್ಟೊಂದು ಅಪೀಲಿಂಗ್ ಇರೋದಿಲ್ಲ. ಹಾಗಾಗಿ ಫ್ರೆಶ್ ಅನ್ನನ ಮಾಡಿಕೊಂಡು ಅದಕ್ಕೆ ವಾಂಗಿಬಾತ್ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕೆಲಸ ಆಯಿತು. ವಾಂಗಿಬಾತು ತಿನ್ನೋದಕ್ಕೆ ರೆಡಿ, ಸವಿಯಲು ಸಿದ್ಧ. ನನ್ನ ಮಗಳಿಗೆ ವಾಂಗಿ ಜಾಸ್ತಿ ಇರಬೇಕು, ಅಂದರೆ ಬದನೆಕಾಯಿ ಜಾಸ್ತಿ ಇರಬೇಕು. ಅವಳು ಬದನೆಕಾಯಿನ ಚೆನ್ನಾಗಿ ತಿಂತಾಳೆ. ಅದ್ರ ಜೊತೆ ಖಾರ ಸ್ವಲ್ಪ ಕಡಿಮೆ ಇದೆ, ಬಟ್ ಅವಳಿಗೆ ಸರಿ ಇದೆ. ಉಪ್ಪು ಅಥವಾ ಖಾರ ಅಥವಾ ಎಣ್ಣೆ ನಿಮ್ಗೇನಾದರೂ ಕಡಿಮೆ ಅನ್ನಿಸ್ದಾಗ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಕೂಡ, ಗೊಜ್ಜನ್ನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಅದೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ವಾಂಗಿಬಾತ್ ರೆಡಿ. ಸೊ ಸ್ನೇಹಿತರೆ, ಹೇಗಿತ್ತು? ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನೀವು ಒಂದು ಸಾರಿ ಬೇಕಿದ್ದರೆ, ನಾನು ಚಿಕ್ಕ ಗ್ಲಾಸಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ದೊಡ್ಡ ಗ್ಲಾಸಲ್ಲಿ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸ್ಪೈಸಸ್ಸು ಅಷ್ಟೇ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಏನೂ ಆಗೋದಿಲ್ಲ, ಟೆನ್ಷನ್ ತೊಗೊಳ್ಬೇಡಿ. ಸ್ವಲ್ಪ ಸ್ಪೈಸಸ್ ಜಾಸ್ತಿ ಆದರೆ ನಿಮಗೆ ಖಾರವಾಗಿ ತುಂಬ ಟೇಸ್ಟಿ ಆಗಿರುತ್ತೆ, ಸ್ವಲ್ಪ ಕಡಿಮೆ ಆದರೆ ಮೈಲ್ಡ್ ಆಗಿರುತ್ತೆ ಅಷ್ಟೇ. ಸೊ ಒಂದು ಸಾರಿ ಮಾಡಿ, ನಿಮಗೆ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅಂತ. ಇಷ್ಟೇ ಸ್ನೇಹಿತರೆ, ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿಯರ್ ಬ್ರೇಕ್ಫಾಸ್ಟ್ನ ಮಾಡಿ ಎಂಜಾಯ್ ಮಾಡ್ಬೋದು. ಈಗ ನನ್ನ ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನನಗೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಬಟ್ ಇದನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹಲವಾರು ವೀಡಿಯೋಸ್ಗಳನ್ನ ಮುಂದೆ ಕೂಡ ನೀವು ನೋಡ್ಬೋದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್.